ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಆಗ್ತಿದ್ದೀನಿ ಗುರು, ವ್ಯೂಸೇ ಬರ್ತಿಲ್ಲ ಅಂತ ನೀವು ಕೂಡ ಬೇಜಾರಾಗಿದ್ದೀರಾ, ಅಳ್ತಾ ಇದ್ದೀರಾ ಅಂದ್ರೆ ಇವತ್ತೇ ಸ್ಟಾಪ್ ಮಾಡಿ. ಏನಕ್ಕೆ ಅಂದ್ರೆ ನಾನು ಈ 4 ಸೀಕ್ರೆಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಪ್ರತಿ ರೀಲ್ನ ಎಷ್ಟು ಈಸಿಗೆ ವೈರಲ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿಯ ಮುಚ್ಚುಮರ ಇಲ್ಲ, ಏನು ಫಾಲೋ ಮಾಡ್ತೀನಿ ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಓಪನ್ ಮಾಡಿ ನೋಡಿದ್ರಿ ಅಂದ್ರೆ ಪ್ರತಿ ರೀಲ್ ಕೂಡ ಕಡಿಮೆ ಅಂದ್ರೂ ಕೂಡ 50,000 ಪ್ಲಸ್ ವ್ಯೂಸ್ ಇದ್ದೇ ಇರುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 1 ಲಕ್ಷ 2 ಲಕ್ಷ ವ್ಯೂಸ್ ಕ್ರಾಸ್ ಆಗಿರುತ್ತೆ. ನೀವು ಕೂಡ ಇದೇ ರೀತಿಯ ವ್ಯೂಸ್ನ ತಗೊಂಡು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ತುಂಬಾ ಎಸ್ಗೆ ಗ್ರೋ ಕೂಡ ಮಾಡ್ಬೋದು. ಹಾಗಾದ್ರೆ ನಾನು ಯಾವ ಒಂದು 4 ಟ್ರಿಕ್ಸ್ ಅನ್ನ ಯೂಸ್ ಮಾಡ್ತೀನಿ ಮತ್ತೆ ನೀವು ಯಾವ ತರ ಅದನ್ನ ಅಪ್ಲೈ ಮಾಡಬೇಕು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ. ನೀವಿನ್ನು ವಿಡಿಯೋಗೆ ಲೈಕ್ ಮಾಡಲಿಲ್ಲ ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ. ಹಾಗೂ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡ್ಬೋದು. ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗಿರೋತ್ತಿನ ವಿಡಿಯೋವನ್ನ ಶೋಣ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೋದು, ಈಗ ತುಂಬಾ ಜನ ರೀಲ್ಸ್ ಅನ್ನ ಅಪ್ಲೋಡ್ ಮಾಡ್ತಾರೆ, ಆದ್ರೆ ಅದರಲ್ಲಿ ವೈರಲ್ ಆಗೋದು ಕೆಲವು ಜನ. ಮತ್ತೆ ನೀವು ಅಬ್ಸರ್ವ್ ಕೂಡ ಮಾಡಿರ್ಬೋದು, ಕೆಲವೊಂದು ರೀಲ್ಗಳು ಏನೋ ಕಂಟೆಂಟ್ ಇರಲ್ಲ, ತಕ್ಷಣ ವೈರಲ್ ಕೂಡ ಆಗುತ್ತೆ. ಅದು ಹೇಗೆ ಸಾಧ್ಯ? ನಾನು ಇಷ್ಟು ಹಾರ್ಡ್ ವರ್ಕ್ ಹಾಕಿ ಕಂಟೆಂಟ್ ಮಾಡಿದ್ರು ಕೂಡ ವೈರಲ್ ಆಗಲ್ವಲ್ಲ ಅಂತ ನೀವು ಯೋಚನೆ ಕೂಡ ಮಾಡಿರ್ಬೋದು. ಸೊ ಈಗ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ, ಅದನ್ನ ಫಾಲೋ ಮಾಡಿ. ತಲೆ ನೋವೇ ಇರಲ್ಲ ನಿಮಗೆ, ಆರಾಮಾಗಿ ರೀಲ್ಸ್ ಇನ್ನೊಂದು ಮಂತಲ್ಲಿ ನೀವು ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡ್ತಿದ್ದೀರಾ ಮತ್ತೆ ನಾನು ಹೇಳಿದ ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮ ರೀಲ್ಸ್ ವೈರಲ್ ಆಗೇ ಆಗುತ್ತೆ. ಮೊದಲನೇದಾಗಿ ಕಂಟೆಂಟ್. ಗುರು, ಕಂಟೆಂಟ್ ಈಸ್ ದ ಕಿಂಗ್. ನೀವು ಏನೇನೋ ಕಂಟೆಂಟ್ ಅನ್ನ ಮಾಡ್ತಿದ್ದೀರಾ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗೋಕ್ಕೆ ಚಾನ್ಸ್ ಇಲ್ಲ. ಏನಕ್ಕೆ ಅಂದ್ರೆ ಜನ ಯಾವ್ದನ್ನ ಜಾಸ್ತಿ ಸರ್ಚ್ ಮಾಡ್ತಿದ್ದಾರೆ, ಅದಾದ್ಮೇಲೆ ಜಾಸ್ತಿ ಯಾವ್ದನ್ನ ಶೇರ್ ಮಾಡ್ತಿದ್ದಾರೆ, ಮತ್ತೆ ಯಾವ್ದನ್ನ ಜನ ಇಷ್ಟಪಡ್ತಾರೆ ಅಂತದನ್ನ ನೀವು ಈಗ ವಿಡಿಯೋ ಮಾಡ್ಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನೋಡ್ಬೋದು, ಈಗ ನೆಕ್ಸ್ಟ್ IPL ಕೂಡ ಇದೆ, ಎಕ್ಸಾಂಪಲ್ ಆಗಿ ತಗೊಳ್ತಿರೋದು ಅಷ್ಟೇ. ಅಂದ್ರೆ ನೀವು ಯಾವೊಂದು ನೀಶ್ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅದರಲ್ಲಿ ಟ್ರೆಂಡಿಂಗ್ ಟಾಪಿಕ್ಗಳು ಕೂಡ ಇರುತ್ತೆ, ಅದನ್ನ ನೀವು ಹುಡ್ಕೊಬೇಕಾಗುತ್ತೆ. ಹುಡ್ಕಕ್ಕೆ ಏನೋ ಬರೋಣ ಗುರು, ಗೂಗಲ್ ಜೆಮಿನಿ ಇದೆ, ಚಾಟ್ GPT ಇದೆ, ಬೇರೆ ಬೇರೆ ಒಂದು AI ಅಪ್ಲಿಕೇಶನ್ ಕೂಡ ಇರುವಂಥದ್ದು, ಇಲ್ಲಾಂದ್ರೆ ಗೂಗಲ್ ಟ್ರೆಂಡ್ಸ್ ಅಂತ ಕೂಡ ಇದೆ. ಅಲ್ಲಿಂದ ತುಂಬಾ ಈಸಿ ನೀವು ಟಾಪಿಕ್ಸ್ ಅನ್ನ ಫೈಂಡ್ ಕೂಡ ಮಾಡ್ಕೊಬಹುದು. ಈಗ ನೋಡ್ಬೋದು, ನಾನು ಎಕ್ಸಾಂಪಲ್ ಆಗಿ ತಗೊಳ್ತಿದ್ದೀನಿ. ನೆಕ್ಸ್ಟ್ IPL ಕೂಡ ಇದೆ, IPL ಮೇಲೆ ರೀಲ್ ನ ಮಾಡಿದ್ರೆ ಅಂದ್ರೆ ಅವಾಗ ತುಂಬಾ ಈಸಿ ವೈರಲ್ ಕೂಡ ಆಗುವಂಥದ್ದು. ಈಗ ನೆಕ್ಸ್ಟ್ ಒಂದು ಫೆಸ್ಟ್ ಇರುತ್ತೆ ಅನ್ಕೊಳ್ಳಿ, ಅದ್ರ ರಿಲೇಟೆಡ್ ವಿಡಿಯೋಸ್ ಅನ್ನ ಮಾಡೋದು, ಇಲ್ಲಾಂದ್ರೆ ಒಂದು ಹೊಸ ಮೊಬೈಲ್ ಲಾಂಚ್ ಆಯ್ತು ಅದ್ರ ಮೇಲೆ ವೈರಲ್ ಅಂದ್ರೆ ರೀಲ್ ನ ಮಾಡಿದ್ರೆ ಅಂದ್ರೆ ಪಕ್ಕ ವೈರಲ್ ಆಗುತ್ತೆ. ಕೇವಲ ಕಂಟೆಂಟ್ ಮಾಡೋದಷ್ಟೇ ಅಲ್ಲ, ಕಂಟೆಂಟ್ ನ ಯಾವ ತರ ಪ್ರೆಸೆಂಟ್ ಮಾಡಿದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಅಂದ್ರೆ ನೀವು ಮಾತಾಡೋ ಸ್ಟೈಲ್ ಇರ್ಬೋದು, ಎಡಿಟಿಂಗ್ ಸ್ಟೈಲ್ ಇರ್ಬೋದು, ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಕೂಡ ಆಗುವಂಥದ್ದು. ಸೊ ನಾನು ಕಂಟೆಂಟ್ ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ರೆ ತುಂಬಾ ರಿಸರ್ಚ್ ಕೂಡ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಕೂಡ ಯೂಸ್ ಮಾಡ್ಕೊಳ್ತೀನಿ, ಅದಾದ್ಮೇಲೆ ಯೂಟ್ಯೂಬ್ ಕೂಡ ನೋಡ್ತೀನಿ, ಮತ್ತೆ ಗೂಗಲ್ ಕೂಡ ಅನಲೈಸ್ ಮಾಡ್ತೀನಿ, ಯಾವ್ದು ಜನ ತುಂಬಾ ಸರ್ಚ್ ಮಾಡ್ತಿದ್ರೆ ಅದಾದ್ಮೇಲೆ ಅದ್ರ ಮೇಲೆ ಕಂಟೆಂಟ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಕಂಟೆಂಟ್ ಮಾಡೋಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ 3 ಸೆಕೆಂಡ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಆ 3 ಸೆಕೆಂಡ್ ನೀವು ವ್ಯೂವರ್ಸ್ ಅಟೆನ್ಷನ್ ಗ್ರ್ಯಾಬ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಆ ವಿಡಿಯೋ ಫುಲ್ ಆಗಿ ಕೂಡ ನೋಡ್ತಾರೆ. ಯಾವಾಗ ನಿಮ್ಮ ರೀಲ್ನ ಫುಲ್ ಆಗಿ ನೋಡ್ತಾರೆ, ಇನ್ಸ್ಟಾಗ್ರಾಮ್ ಆಟೋಮೆಟಿಕ್ ನಿಮ್ಮ ವಿಡಿಯೋನ ತುಂಬಾ ಜನಕ್ಕೆ ಪುಷ್ ಕೂಡ ಮಾಡುತ್ತೆ. ಅಂದ್ರೆ ಏನೋ ಇದರಲ್ಲಿ ಕಂಟೆಂಟ್ ಇದೆ ಗುರು, ಹಾಗಾಗಿ ಇದನ್ನ ಪುಷ್ ಮಾಡಬೇಕು ಅಂತ ತುಂಬಾ ಜನಕ್ಕೆ ರೀಚ್ ಮಾಡುತ್ತೆ. ಇದರಿಂದ ವ್ಯೂಸ್ ಕೂಡ ಆರಾಮಾಗಿ ಬರುವಂಥದ್ದು. ಇನ್ನ ಕಂಟೆಂಟ್ ರೆಡಿ ಆಯ್ತು. ಇನ್ನು ಎರಡನೇದಾಗಿ ಎಡಿಟಿಂಗ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ನೀವು ಎಡಿಟಿಂಗ್ ಮಾಡ್ದಲೇ ರೀಲ್ಸ್ ಅನ್ನ ಸುಮ್ಮನೆ ಅಪ್ಲೋಡ್ ಮಾಡ್ತಿದ್ದೀರಾ ಅಂದ್ರೆ ವೈರಲ್ ಆಗೋದು ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಕೆಲವ್ರದ್ದು ವೈರಲ್ ಆಗುತ್ತೆ ಬಿಡಿ, ಅದು ಒಂಥರ ಲಕ್ ಮತ್ತೆ ಏನೋ ಒಂಥರ ಅಂತಾರಲ್ಲ ಆ ಥರ. ಕೆಲವ್ರದ್ದು ವೈರಲ್ ಕೂಡ ಆಗುತ್ತೆ. ಆದರೆ ನಾವಿಲ್ಲಿ ಹಾರ್ಡ್ ವರ್ಕ್ ಮಾಡಿ ಒಂದು ರೀಲ್ನ ಅಪ್ಲೋಡ್ ಮಾಡ್ತೀವಿ ಅಂದರೆ ಎಡಿಟಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಸ್ಟಾರ್ಟಿಂಗ್ 3 ಸೆಕೆಂಡ್ ಇದೆಯಲ್ಲ, ಅಲ್ಲಿ ಕೆಲವೊಂದು ಸೌಂಡ್ ಎಫೆಕ್ಟ್ಸನ್ನು ಯೂಸ್ ಮಾಡೋದು, ಮತ್ತು ಗ್ರಾಫಿಕ್ಸನ್ನು ಯೂಸ್ ಮಾಡೋದು, VFX ಇಲ್ಲಾಂದರೆ ಅನಿಮೇಷನ್ಸ್ಗಳನ್ನು ಯೂಸ್ ಮಾಡೋದು. ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ವ್ಯೂವರ್ಸ್ ಅಟೆನ್ಷನ್ನ 3 ಸೆಕೆಂಡಲ್ಲಿ ಗ್ರ್ಯಾಬ್ ಮಾಡಿ ಇಟ್ಕೊಳ್ತೀವಿ. ಮತ್ತು ಕ್ವಾಲಿಟಿ ಕೂಡ ಹಾಗೆ ಇರಬೇಕಾಗುತ್ತೆ. ರೀಲ್ನ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ಮಾತ್ರ ಇನ್ಸ್ಟಾಗ್ರಾಮ್ ನಿಮ್ಮ ವಿಡಿಯೋವನ್ನ ತುಂಬಾ ಜನಕ್ಕೆ ಪುಷ್ ಮಾಡೋದು. ನಿಮ್ಮ ರೀಲಲ್ಲಿ ಕಂಟೆಂಟ್, ನಿಮ್ಮ ರೀಲು ಕ್ವಾಲಿಟಿನೇ ಇಲ್ಲ, ತುಂಬಾ ಲೋ ಕ್ವಾಲಿಟಿ ಇದೆ ಅಂದ್ರೆ ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮ್ ನಿಮ್ಮ ರೀಲ್ನ ಬೇರೆಗೆ ಪುಷ್ ಮಾಡೋದಿಲ್ಲ. ಇನ್ಸ್ಟಾಗ್ರಾಮ್ ಅವರ ಅಫಿಷಿಯಲ್ ಆದ ಒಂದು ಅಪ್ಡೇಟ್ ಇದೆ, ಏನಂದ್ರೆ ನಿಮ್ಮ ರೀಲ್ ಏನಾದರೂ ತುಂಬ ಲೋ ಕ್ವಾಲಿಟಿಲಿ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ಪುಷ್ ಮಾಡಲ್ಲ. ಹಾಗಾಗಿ ಕ್ವಾಲಿಟಿ ರೀಲ್ಸನ್ನು ಅಪ್ಲೋಡ್ ಮಾಡಿ. ಮಿನಿಮಮ್ ಒಂದು 1080pಲಿ ಇಲ್ಲಾಂದರೆ 2K ರೆಸೊಲ್ಯೂಷನ್ಲಿ ವಿಡಿಯೋಸನ್ನು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡಿ. ಇದರಿಂದ ರೀಲ್ ಕ್ವಾಲಿಟಿ ಕೂಡ ಇರುತ್ತೆ, ಕಂಟೆಂಟ್ ಕೂಡ ಇರುತ್ತೆ, ವೈರಲ್ ಆಗೋಕ್ಕೆ ಒಂದು ಹೆಲ್ಪ್ ಕೂಡ ಆಗುವಂಥದ್ದು. ಇನ್ನು ಕಂಟೆಂಟ್ ಆಯಿತು, ಎಡಿಟಿಂಗ್ ಆಯಿತು. ಇನ್ನು ಮೂರನೇದಾಗಿ ಅಪ್ಲೋಡ್ ಮಾಡ್ಬೇಕಾದ್ರೆ ಕೂಡ ಅಷ್ಟೇ. ಸುಮಾರು ಜನ ಏನು ಮಾಡ್ತಾರೆ ಅಂದರೆ ರೀಲ್ ವೈರಲ್ ಆಗಲಿ ಅಂತ ಒಂದೇ ಸಲ ಬೇಕಾಬಿಟ್ಟು ಕ್ಯಾಪ್ಷನ್ಸ್ ಹಾಕೋದು, ಅದಾದಮೇಲೆ ಬೇಕಾಬಿಟ್ಟು ಹ್ಯಾಶ್ಟ್ಯಾಗ್ಸ್ ಅನ್ನು ತುಂಬೋದು, 10, 20, 30 ಈ ಥರ ಹ್ಯಾಶ್ಟ್ಯಾಗ್ಸ್ ಅನ್ನು ಕೂಡ ತುಂಬ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಆ ತಪ್ಪನ್ನ ಮಾಡಕ್ಕೆ ಹೋಗ್ಬಿಡಿ. ಕ್ಯಾಪ್ಷನ್ಸ್ನ ಹಾಕಿ. ಯಾವ ಥರ ಕ್ಯಾಪ್ಷನ್ಸ್ ಇರಬೇಕು ಅಂದರೆ ಒಂಥರ ವ್ಯೂವರ್ಸ್ ನೋಡ್ತಿದ್ದಂಗೆ ರೀಲ್ನ ಸ್ಟಾಪ್ ಮಾಡಬೇಕು, ಅಂದರೆ ಸ್ಕ್ರಾಲ್ ಮಾಡ್ತಾ ಇರ್ತಾರಲ್ಲ, ನೋಡ್ತಿದ್ದಂಗೆ ಸ್ಟಾಪ್ ಮಾಡಿಬಿಡ್ಬೇಕು. ಅದಾದಮೇಲೆ ಹ್ಯಾಶ್ಟ್ಯಾಗ್ಸ್ ಎಷ್ಟಿರಬೇಕು ಅಂದರೆ ಒಂದು 5ರಿಂದ 6 ಹ್ಯಾಶ್ಟ್ಯಾಗ್ಸನ್ನು ಯೂಸ್ ಮಾಡಿ ಸಾಕು. ಜಾಸ್ತಿ ಯೂಸ್ ಮಾಡೋಕೆ ಹೋಗ್ಬಿಡಿ. ಏನಕ್ಕೆ ಅಂದರೆ ಜಾಸ್ತಿ ಯೂಸ್ ಮಾಡಿದ್ರೆ ಅಂದರೆ ಇನ್ಸ್ಟಾಗ್ರಾಮ್ ಅಲ್ಗಾರಿಥಮೇ ಕನ್ಫ್ಯೂಸ್ ಆಗಿಬಿಡುತ್ತೆ. ಅವ್ರು ಯಾವ್ದ್ರ ಮೇಲ್ಗಡೆ ರೀಲ್ಸ್ ಹಾಕಿದ್ದಾರೆ ಗುರು, ಯಾರಿಗೆ ಇದನ್ನು ಸಜೆಸ್ಟ್ ಮಾಡಬೇಕು ಅಂತ ಖುದ್ದಾಗಿ ಇನ್ಸ್ಟಾಗ್ರಾಮ್ ಅಲ್ಗಾರಿಥಮ್
ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಹಾಗಾಗಬಾರ್ದು ಅಂದರೆ ಕೇವಲ 5ರಿಂದ 6 ಹ್ಯಾಶ್ಟ್ಯಾಗಲ್ಲಿ ನೀವು ಯಾವ ರಿಲೇಟೆಡ್ ವಿಡಿಯೋ ಮಾಡಿದ್ರೆ ಅದನ್ನ ಮೆನ್ಷನ್ ಮಾಡಿ. ಅದಾದಮೇಲೆ ಒಂದು ಬೇರೆ ನಿಷ್ನ ಒಂದು ಹ್ಯಾಶ್ಟ್ಯಾಗನ್ನು ಯೂಸ್ ಮಾಡಿ. ಲೈಕ್ ಈಗ ನೀವು ಟೆಕ್ ಬಗ್ಗೆ ಮಾಡಿದ್ರೆ ಅಂದರೆ ಬೇರೆ ಏನಾದರೂ ಒಂದು ಲಾಕ್ಸ್ ಅಂತ ಒಂದು ಹ್ಯಾಶ್ಟ್ಯಾಗನ್ನು ಯೂಸ್ ಮಾಡೋದು. ಅದಾದಮೇಲೆ ಮೊಬೈಲ್, ನಂತರ ಕನ್ನಡ ರೀಲ್ಸ್, ಈ ಥರ ಒಂದು ಹ್ಯಾಶ್ಟ್ಯಾಗನ್ನು ಯೂಸ್ ಮಾಡಿದ್ರಿ ಅಂದರೆ ಆ ರೀಲ್ ನಮ್ಮ ಕನ್ನಡ ಆಡಿಯನ್ಸಿಗೆ ಕೂಡ ರೀಚ್ ಆಗುತ್ತೆ. ಮತ್ತು ಮೊಬೈಲ್ ಬಗ್ಗೆ ಯಾರು ಜಾಸ್ತಿ ರಿಸರ್ಚ್ ಮಾಡ್ತಾ ಇರ್ತಾರೆ ಅವರಿಗೆ ಸಜೆಸ್ಟ್ ಆಗುವಂಥದ್ದು. ಅದಾದಮೇಲೆ ಲಾಗ್ಸ್ ಯಾರು ಜಾಸ್ತಿ ನೋಡ್ತಾ ಇರ್ತಾರೆ ಅವರಿಗೂ ಸ್ವಲ್ಪ ನಿಮ್ಮ ರೀಲ್ ರೆಕಮೆಂಡ್ ಕೂಡ ಆದಾಗ ಜಾಸ್ತಿ ವ್ಯೂಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಯಾರು ಕೂಡ ಜಾಸ್ತಿ ಹ್ಯಾಶ್ಟ್ಯಾಗನ್ನು ತುಂಬೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಅದಾದಮೇಲೆ ಈಗ ಇನ್ಸ್ಟಾಗ್ರಾಮಿಂದ ಇನ್ನೊಂದು ಹೊಸ ಅಪ್ಡೇಟ್ ಕೂಡ ಬಂದಿರುವಂಥದ್ದು. ಈಗ ಏನಾಗುತ್ತೆ ಅಂದರೆ ಕಂಟೆಂಟನ್ನು ಹೈ ಕ್ವಾಲಿಟಿಲಿ ಎಕ್ಸ್ಪೋರ್ಟ್ ಕೂಡ ಮಾಡಿರ್ತೀವಿ. ಅದನ್ನು ನಾವು ಇನ್ಸ್ಟಾಗ್ರಾಮ್ಗೆ ಹಾಕಿದಾಗ ಕೆಲವ್ರದ್ದು ಅಕೌಂಟಲ್ಲಿ ನೋಡ್ಬೋದು, ಬ್ರೋ ನಾನು ಹೈ ಕ್ವಾಲಿಟಿಲಿ ಕಂಟೆಂಟನ್ನು ರೆಡಿ ಮಾಡ್ತೀನಿ, ಅಪ್ಲೋಡ್ ಕೂಡ ಮಾಡ್ತೀನಿ. ಆದರೆ ಯಾವಾಗ ನಾನು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತೀನಿ ಇದಕ್ಕಿದ್ದಂಗೆ ಕ್ವಾಲಿಟಿನೇ ಡೌನ್ ಆಗುತ್ತೆ ಬ್ರೋ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಇನ್ಸ್ಟಾಗ್ರಾಮಿಂದ ಹೊಸ ಸೆಟ್ಟಿಂಗ್ ಬಂದಿದೆ, ಅದನ್ನ ನೀವು ಎನೇಬಲ್ ಮಾಡಿರೋದಿಲ್ಲ. ಇನ್ಸ್ಟಾಗ್ರಾಮ್ ರೀಲ್ ಅಪ್ಲೋಡ್ ಮಾಡಬೇಕಾದ್ರೆ ಕೆಳಗಡೆ ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಅಪ್ಲೋಡ್ ಅಟ್ ಹೈಯೆಸ್ಟ್ ಕ್ವಾಲಿಟಿ ಅಂತ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿ ರೀಲ್ನ ಅಪ್ಲೋಡ್ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ರೀಲ್ನ ಕ್ವಾಲಿಟಿ ರೆಡ್ಯೂಸ್ ಆಗೋದಿಲ್ಲ. ಅದಾದಮೇಲೆ ರೀಲ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ಇನ್ನೊಂದನ್ನು ಫಾಲೋ ಮಾಡಿ. ಅಂದರೆ ಸ್ಟಾರ್ಟಿಂಗ್ ನೀವು ಇನ್ಸ್ಟಾಗ್ರಾಮಿಗೆ ಬಂದಿದ್ದೀರಾ, ಪೇಜನ್ನು ಗ್ರೋ ಮಾಡಬೇಕು ಅಂದರೆ ಟ್ರೆಂಡಿಂಗ್ ಆಡಿಯೋಸ್ಗಳನ್ನು ಜಾಸ್ತಿ ಯೂಸ್ ಮಾಡಿ. ಅಂದರೆ ಈಗ ನೋಡ್ಬೋದು, ಈಗ ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ಮಾರ್ಕ್ ಮೂವಿ ರಿಲೀಸ್ ಕೂಡ ಆಯಿತು. ಆ ಒಂದು ಮೂವಿಯ ಸಾಂಗನ್ನು ಯೂಸ್ ಮಾಡೋದು, ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಲೈಟಾಗಿ ಯೂಸ್ ಮಾಡೋದು. ಅದಾದಮೇಲೆ ಬೇರೆ ಬೇರೆ ಮೂವಿಯ ಇಲ್ಲಾಂದರೆ BGMಗಳನ್ನು ಯೂಸ್ ಮಾಡೋದು. ಈ ಥರ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಟ್ರೆಂಡಿಂಗ್ ಟಾಪಿಕ್ ಇದ್ದಾಗ ಜಾಸ್ತಿ ಅದನ್ನು ಜನ ಸರ್ಚ್ ಕೂಡ ಮಾಡ್ತಾ ಇರ್ತಾರೆ. ಅದಾದಮೇಲೆ ಇನ್ಸ್ಟಾಗ್ರಾಮ್ ಕೂಡ ಅದನ್ನೇ ಜಾಸ್ತಿ ಪುಷ್ ಕೂಡ ಮಾಡ್ತಾ ಇರುತ್ತೆ. ಹಾಗಾಗಿ ನೀವು ಅದನ್ನ ಯೂಸ್ ಮಾಡಿ ಬೆಸ್ಟ್ ಕೂಡ ಇರುತ್ತೆ. ಇನ್ನು 4ನೇದಾಗಿ ರೀಲ್ ಅಪ್ಲೋಡ್ ಮಾಡಾದ್ಮೇಲೆ ಆಲ್ಮೋಸ್ಟ್ ನೀವು ಸ್ವಲ್ಪ ಜನಕ್ಕೆ ಅದನ್ನ ಶೇರ್ ಮಾಡಿ. ಏನಕ್ಕೆ ಅಂದರೆ ಸ್ಟಾರ್ಟಿಂಗ್ ನಾವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ಕೊಂಡಾಗ ಇಲ್ಲಾಂದರೆ ಫಾಲೋವರ್ಸ್ ಇದ್ರೂ ಕೂಡ ಅಷ್ಟೇ ಒಂದೊಂದ್ಸಲಿ ಸ್ಟಕ್ ಆಗಿ ನಿಂತ್ಕೊಂಡಿರುತ್ತೆ, ವ್ಯೂಸ್ ಜಾಸ್ತಿ ಬೂಸ್ಟ್ ಆಗ್ತಾ ಇರೋದಿಲ್ಲ. ಅವಾಗ ನೀವು ವಾಟ್ಸಪ್ನ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಫೇಸ್ಬುಕ್ ಇದ್ದರೆ ಫೇಸ್ಬುಕ್ ಕೂಡ ನಿಮ್ಮ ಪೇಜನ್ನು ಲಿಂಕ್ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ಆ ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಬೇರೆಯವರು ಕ್ಲಿಕ್ ಮಾಡಿ ನೋಡೋ ಚಾನ್ಸಸ್ ಕೂಡ ಇರುತ್ತೆ. ಇದರಿಂದ ನಿಮ್ಮ ಇನ್ಸ್ಟಾಗ್ರಾಮ್ನ ಎಂಗೇಜ್ಮೆಂಟ್ ಬೂಸ್ಟ್ ಆಯಿತು ಅಂದರೆ ಆಟೋಮೆಟಿಕ್ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ ಕೂಡ ವೈರಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ಜಾಸ್ತಿ ಏನು ಬರಬೇಕು ಅಂದರೆ ಶೇರ್ಗಳು ಜಾಸ್ತಿ ಬಂತು ನಿಮ್ಮ ರೀಲ್ಗೆ, ಮತ್ತು ಲೈಕ್ಸ್ ಬಂತು, ಕಾಮೆಂಟ್ಸ್ ಬಂತು ಅಂದರೆ ಆಟೋಮೆಟಿಕ್ ನಿಮ್ಮ ರೀಲ್ ವೈರಲ್ ಆಗೋದನ್ನ ಯಾರು ತಡೆಯೋಕ್ಕೆ ಚಾನ್ಸ್ ಇಲ್ಲ. ಮತ್ತು ರೀಲ್ ಪಬ್ಲಿಷ್ ಆಗ್ತಿದ್ದಂಗೆ ಒಂದು 5 ನಿಮಿಷ 10 ನಿಮಿಷ ಇಟ್ಕೊಂಡು ಅದನ್ನ ಸ್ಟೋರಿ ಕೂಡ ಹಾಕಿ. ಇದರಿಂದ ಏನಾಗುತ್ತೆ ಅಂದರೆ ಇನ್ಸ್ಟಾಗ್ರಾಮ್ ಅಲ್ಗಾರಿಥಮ್ ಟ್ರಿಗರ್ ಕೂಡ ಆಗುತ್ತೆ. ಮತ್ತು ತುಂಬ ಆಕ್ಟಿವ್ ಕೂಡ ಇದ್ದಾರಪ್ಪ, ಇವರೊಂದು ರೀಲ್ ಸ್ವಲ್ಪ ಪುಷ್ ಮಾಡೋಣ ಅಂತ ಸ್ಟಾರ್ಟಿಂಗ್ ಒಂದು 10 ಜನಕ್ಕೆ ಪುಷ್ ಮಾಡುತ್ತೆ. ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅಂದರೆ 20 ಜನ 30 ಜನ, ಅದೇ ರೀತಿ 10,000 20,000 30,000 ಇರುತ್ತೆ ವ್ಯೂಸ್ ಇಲ್ಲಿ ಬರ್ತಾ ಹೋಗುವಂಥದ್ದು. ಸಿಂಪಲ್ ಗುರು, ಇಷ್ಟ ನೀವು ಅರ್ಥ ಮಾಡ್ಕೊಂಡ್ರಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗೋದು ಅಂತ ಟಫ್ ಏನೂ ಕೂಡ ಇಲ್ಲ. ತುಂಬ ಈಸಿ ನೀವು ವೈರಲ್ ಆಗ್ಬೋದು. ಕೇವಲ ಇಷ್ಟು ಸ್ಟೆಪ್ಸನ್ನು ಫಾಲೋ ಮಾಡಿ, ಕಂಟೆಂಟು, ಎಡಿಟಿಂಗು, ಅದಾದಮೇಲೆ ಅಪ್ಲೋಡು, ಮತ್ತು ಲಾಸ್ಟಿಗೆ ಅನಲೈಸು, ಅಂದರೆ ಅದೇ ರೀಲ್ ಯಾವ ಥರ ಪರ್ಫಾರ್ಮ್ ಮಾಡಬೇಕು ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ನಾನು ಕೂಡ ಇಷ್ಟೇ ಫಾಲೋ ಮಾಡೋದು, ಇದು ಬಿಟ್ಟರೆ ಬೇರೆ ಏನು ಕೂಡ ಮಾಡಲ್ಲ. ಮತ್ತು ಹಿಡನ್ ಸೀಕ್ರೆಟ್ಸ್ ಅಂತ ಏನು ಕೂಡ ಇಲ್ಲ. ಆರಾಮಾಗಿ ನೀವು ಇಲ್ಲಿ ರೀಲ್ನ ವೈರಲ್ ಮಾಡ್ಬೋದು. ಪ್ರತಿಯೊಬ್ಬರು ಕೂಡ ಇಷ್ಟು 4 ಟ್ರಿಕ್ಸ್ ಮತ್ತು 4 ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ರೀಲ್ನ ವೈರಲ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಇದ್ರು ಅಂದರೆ ಅವರಿಗೆ ಒಂದು ವಿಡಿಯೋನ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.